ಮನೆಯಲ್ಲೇ ಕುತ್ಕೊಂಡು ಬ್ಯಾಂಕಿಗೆ ಹೋಗದೆ HDFC ಬ್ಯಾಂಕ್ ಅಲ್ಲಿ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ 40 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. 50,000ದಿಂದ 40 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಯಾರು ಬೇಕಾದರೂ ಅಪ್ಲೈ ಮಾಡ್ಕೋಬಹುದು. ಕೆಲವರಿಗೆ ಡೌಟ್ ಇರುತ್ತೆ, ಬರೀ HDFC ಅಕೌಂಟ್ ಇರೋರಿಗೆ ಮಾತ್ರನಾ ಅಂತ ಹೇಳ್ಬಿಟ್ಟು, ಅಲ್ಲ, ಯಾರು ಬೇಕಾದರೂ ಅಪ್ಲೈ ಅನ್ನೋದು ಮಾಡ್ಕೋಬಹುದು. ಹೇಗೆ ಅಪ್ಲೈ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಸ್ಟಾರ್ಟಿಂಗು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಅನ್ನೋದಾದ್ರೆ ಪ್ರೊವೈಡ್ ಮಾಡಿರ್ತೀನಿ. ಆ ವೆಬ್ಸೈಟ್ ಲಿಂಕ್ಗೆ ನೀವು ವಿಸಿಟ್ ಅನ್ನೋದು ಮಾಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಜಸ್ಟ್ ಅಕೌಂಟ್ಗೆ ರಿಜಿಸ್ಟರ್ ಆಗಬೇಕಾಗುತ್ತೆ. ಇಲ್ಲಿ ನಿಮ್ಮ ಹತ್ರ ಈ ಕ್ರೆಡಿಟ್ ಕಾರ್ಡ್ ಇದ್ದರೆ ಕ್ರೆಡಿಟ್ ಕಾರ್ಡ್ ನಂಬರ್ನ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಯಾವ ಆಫರ್ಸ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡುತ್ತೆ. ಮತ್ತು ವ್ಯೂ ಎಲಿಜಿಬಿಲಿಟಿ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಲೋನ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀರಾ ಅನ್ನೋದಾದರೆ ಎಷ್ಟು ಕೊಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಇಲ್ಲಿ ನಿಮಗೆ ಲಾಸ್ಟಲ್ಲಿ ನೋಡ್ಕೋಬೋದು, ಇನ್ನೊಂದು ಸ್ಟೆಪ್ ಆಗಿರುತ್ತೆ ಇದು, ಚೂಸ್ ಲೋನ್ ಅಮೌಂಟ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೊಡ್ತಿದ್ದಾರೆ ಲೋನ್ ಅಂತ ಹೇಳ್ಬಿಟ್ಟು ನೀವು ಚೂಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಲಾಸ್ಟ್ ಬಂದ್ಬಿಟ್ಟು ಸಬ್ಮಿಟ್ ಅಂಡ್ ರಿಸೀವ್ ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ಇಷ್ಟು ಮಾಡಿದ್ದೀರಾ, 3 ಸ್ಟೆಪ್ಸ್ ಮಾಡಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗಿ ನಿಮಗೆ ಸಾಲ ಅನ್ನೋದಾದರೆ ಸಿಗುತ್ತೆ. ಸೊ ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್ಗೆ ಯಾರು ಬೇಕಾದರೂ ಅಪ್ಲೈ ಅನ್ನೋದು ಮಾಡ್ಕೋಬೋದು ಈ ಒಂದು ಸೈಟಿಂದ. ನಾನು ಮೊದಲೇ ಹೇಳ್ದಂಗೆ ಈ ಅಪ್ಲಿಕೇಶನಲ್ಲಿ ಅಪ್ ಟು 40 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಪ್ರೊವೈಡ್ ಮಾಡ್ತಿದ್ದಾರೆ. 50,000ದಿಂದ 40 ಲಕ್ಷ ರೂಪಾಯಿವರೆಗೂ ಸಾಲ ಪ್ರೊವೈಡ್ ಮಾಡ್ತಿದ್ದಾರೆ. 1 ವರ್ಷದಿಂದ ನಿಮಗೆ 5 ವರ್ಷದವರೆಗೂ ಟೆನ್ಯೂರ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ಕೋಬೋದು, ನಿಮಗೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇರುತ್ತೆ. ಈ ಒಂದು ಸೈಟಲ್ಲಿ ನೀವು ವಿಸಿಟ್ ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಆರಾಮಾಗಿ ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಪ್ರೊವೈಡ್ ಮಾಡ್ತಿದ್ದಾರೆ, ಯಾರು ಬೇಕಾದರೂ ಪಡ್ಕೋಬೋದು. ಸೊ ಇದರಲ್ಲಿ ಯಾವ್ಯಾವ ಥರದ್ದು ಲೋನ್ಸ್ ಇದೆ ಅನ್ನೋದು ನಿಮಗೆ ಕಾಣಿಸ್ತಿದೆ, ನೋಡ್ಕೋಬೋದು. ಪರ್ಸನಲ್ ಲೋನ್ ಫಾರ್ ಮ್ಯಾರೇಜು, ಪರ್ಸನಲ್ ಲೋನ್ ಫಾರ್ ಸ್ಯಾಲ್ರಿಡು, ಮತ್ತು ಗೋಲ್ಡ್ ಹೆಡ್ಜ್ ಮಾಡಿಬಿಟ್ಟು ಮತ್ತು ಇಲ್ಲಿ ಪರ್ಸನಲ್ ಲೋನ್ ಪಡ್ಕೋಬೋದು ಅಂತ ಹೇಳಿದ್ದಾರೆ. ಪರ್ಸನಲ್ ಲೋನ್ ಫಾರ್ ಮನೆ ರಿಪೇರಿಗೆ ಆಗಿರ್ಬೋದು, ಮತ್ತು ವುಮೆನ್ಸ್ಗಾಗಿರ್ಬೋದು, ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು, ಟ್ರಾವೆಲ್ ಮಾಡೋದಕ್ಕಾಗಿರ್ಬೋದು, ಟೀಚರ್ಸ್ಗಾಗಿರ್ಬೋದು, ಎಲ್ಲರಿಗೂ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದರೆ ಕೊಡ್ತಾರೆ. ಅಕಸ್ಮಾತ್ ಏನಾದರೂ ಇಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ನಿಮಗೆ ಇನ್ಸ್ಟೆಂಟಾಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಕೆಳಗಡೆ ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತಲೂ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನಲ್ಲೂ ಅಷ್ಟೇ ನಿಮಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. 2 ಅಪ್ಲಿಕೇಶನ್ ಮಾತ್ರ ಬೊಂಬಾಟ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಇನ್ನು ಮೈನ್ ವಿಡಿಯೋಗೆ ವಾಪಸ್ ಬರೋಣ. ಫ್ರೆಂಡ್ಸ್, ನೀವೇನಾದರೂ ಪರ್ಸನಲ್ ಲೋನ್ ತೊಗೊತಿದ್ದೀರಾ ಅನ್ನೋದಾದರೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೋಬೋದು. ಫ್ಲೆಕ್ಸಿಬಲ್ ಯೂಸೇಜು ಮತ್ತು ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿದ್ದಾರೆ. ಮತ್ತು ಎಲಿಜಿಬಿಲಿಟಿ ಯಾರ್ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೋಬೋದು. ಎಲಿಜಿಬಿಲಿಟಿ ಕ್ರೈಟೀರಿಯಾ, ನೀವು ಸ್ಯಾಲ್ರಿಡ್ ಆಗಿದ್ದರೆ ಮತ್ತು ಎಂಪ್ಲಾಯಿ ಆಗಿದ್ದರೆ ಮತ್ತು ನೀವೇನಾದರೂ ವರ್ಕ್ ಮಾಡ್ತಿದ್ರು ನಿಮಗೆ ಸಾಲ ಅನ್ನೋದಾದರೆ ಕೊಡ್ತಿದ್ದಾರೆ. ಮತ್ತು ಇಲ್ಲಿ ನೋಡ್ಕೋಬೋದು, ನಿಮಗೆ 25,000 ರೂಪಾಯಿ ಮಂತ್ಲಿ ಇನ್ಕಮ್ ಬರಬೇಕು ಅಂತ ಹೇಳಿದ್ದಾರೆ. ಇದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. 21 ವರ್ಷದಿಂದ 60 ವರ್ಷ ಏಜ್ ಆಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಂಟ್ರೆಸ್ಟ್ ರೇಟ್ ಎಲ್ಲ ನೋಡೋದಾದರೆ ಇಲ್ಲಿ ಮೆನ್ಷನ್ ಮಾಡಿರೋ ಥರ ನೋಡ್ಕೋಬೋದು, ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ನೀವು ಇಲ್ಲಿ ಸಮೇತ ಕ್ಯಾಲ್ಕುಲೇಟ್ ಅನ್ನೋದು ಮಾಡ್ಕೋಬೋದು. ನಿಮಗೆ ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸುತ್ತೆ, ನೋಡ್ಕೋಬೋದು. EMI ಡ್ಯೂ ಯಾವಾಗಿರುತ್ತೆ, ಯಾವಾಗ ಪೇಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇಲ್ಲ ಅಂತಂದರೆ ಇಂಪ್ಯಾಕ್ಟ್ ಏನಾಗುತ್ತೆ ಅಂತಲೂ ನಿಮಗೆ ಇಲ್ಲೇ ಕಾಣಿಸ್ತಿದೆ, ನೋಡ್ಕೋಬೋದು. ಸ್ಯಾಲರಿಡ್ಗಾಗಿದ್ದರೆ ನಿಮಗೆ 10.90% ಇಂದ 24% ಅನ್ನೋದಾದರೆ ಇರುತ್ತೆ ಅಂತ ಹೇಳಿದ್ದಾರೆ. ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ಸು, ಲೋನ್ ಪ್ರೊಸೆಸಿಂಗ್ ಫೀಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟ್ ಏನೇನು ಬೇಕು ಅಂತ ನೋಡೋದಾದರೆ ಇದರಲ್ಲಿ ಸದ್ಯಕ್ಕೆ ಯಾವುದೇ ಡಾಕ್ಯುಮೆಂಟ್ ಅನ್ನೋದು ಬೇಡ ಅಂತ ಹೇಳಿದ್ದಾರೆ. 100% ಡಿಜಿಟಲ್ ಪ್ರೋಸೆಸ್ ಅಂತ ಹೇಳಿದ್ದಾರೆ. ನೋ ಡಾಕ್ಯುಮೆಂಟ್ ರಿಕ್ವೈರ್, ಅಂದರೆ ನಿಮ್ಗೆ ಯಾವುದೇ ಡಾಕ್ಯುಮೆಂಟ್ ಇಲ್ದಂಗೆ ನಿಮಗೆ ಲೋನ್ ಅನ್ನೋದಾದರೆ ಪ್ರೊವೈಡ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಬಾರೋಯಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ, ಫ್ರೀಯಾಗಿ ಬಾರೋಯಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಸೊ FAQ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸ್ತದೆ, ನೋಡ್ಕೋಬೋದು. ಇದಕ್ಕೆ ನಿಮಗೆ ID ಪ್ರೂಫು ಮತ್ತು ವೋಟರ್ ID ಇದ್ದರೆ ಸಾಕು, ಇನ್ಸ್ಟೆಂಟಾಗಿ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. 3 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ದರೆ ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗಿ ನಿಮಗೆ ಲೋನ್ ಅನ್ನೋದಾದರೆ ಪ್ರೊವೈಡ್ ಮಾಡ್ತಾರೆ. ಆರಾಮಾಗಿ ಇನ್ಸ್ಟೆಂಟಾಗಿ ನೀವು ಆರಾಮಾಗಿ ಚೆಕ್ ಅನ್ನೋದು ಮಾಡ್ಕೋಬೋದು. ಎಲಿಜಿಬಿಲಿಟಿ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನೀವು ಡೈರೆಕ್ಟಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು.
ಫ್ರೆಂಡ್ಸ್, ಈ ಒಂದು ಸೈಟಲ್ಲಿ ಬರೀ ಪರ್ಸನಲ್ ಲೋನ್ ಅಲ್ಲ, ಈಸಿ EMI, ಕಾರ್ ಲೋನು, ಲೋನ್ ಆನ್ ಕ್ರೆಡಿಟ್ ಕಾರ್ಡು, ಮತ್ತು 2 ವೀಲರ್ ಲೋನು, ಬಿಸ್ನೆಸ್ ಲೋನು, ಹೋಮ್ ಲೋನು, ಎಜುಕೇಷನ್ ಲೋನು, ರೂರಲ್ ಲೋನು, ಮತ್ತು PM ಮುದ್ರಾ ಯೋಜನಾ ಲೋನು, ಮತ್ತು ಫ್ಲೆಕ್ಸಿ ಪೇ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದು ಚಿಕ್ಕ ಲೋನ್ ಆಗಿರುತ್ತೆ, 15 ದಿನಕ್ಕೆ ಆದರೆ ಆಗಿರುತ್ತೆ. ನೋ ಕಾಸ್ಟ್ EMI ಅಲ್ಲೆಲ್ಲ ಸಾಲ ಕೊಡ್ತಾರೆ, ಬಡ್ಡಿ ಇಲ್ದಂಗೆ ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಯಾವುದಕ್ಕೆ ಬೇಕಿದ್ರೂ ನೀವು ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಪರ್ಸನಲ್ ಲೋನ್ ಬೇಕಿದ್ರೆ ಪರ್ಸನಲ್ ಲೋನ್ಗೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಆನ್ಲೈನ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಡೈರೆಕ್ಟಾಗಿ ಇಲ್ಲಿಂದನೇ ನೀವು ಅಪ್ ಟು 40 ಲಕ್ಷ ರೂಪಾಯಿವರೆಗೂ ನೀವು ಪಡ್ಕೋಬೋದು. ಮತ್ತು ನಿಮಗೆ ಇಲ್ಲಿ ನೋಡ್ಕೋಬೋದು, ಕಾರ್ ಲೋನ್ ಬೇಕಿದ್ರೆ ಡೈರೆಕ್ಟಾಗಿ ಕಾರ್ ಲೋನ್ಗೂ ಸಮೇತ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಆಮೇಲೆ ವಿಸಿಟ್ ಅನ್ನೋದು ಮಾಡಿಕೊಂಡು ಬ್ರಾಂಚಿಗೆ ವಿಸಿಟ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. 2 ವೀಲರ್ ಲೋನ್ ಆಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು. ಸೊ ಇಲ್ಲಿ ಬಿಸ್ನೆಸ್ ಲೋನು ಅಷ್ಟೇ, ನೀವು ಆರಾಮಾಗಿ ಆನ್ಲೈನಲ್ಲೇ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಸೊ ಈಸಿಯಾಗಿ ನೀವು ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಪಡ್ಕೋಬೋದು. ತುಂಬ ಒಳ್ಳೆ ಸೈಟ್ ಅಂತಲೇ ಹೇಳ್ಬೋದು. ಮತ್ತು ಅಪ್ಲಿಕೇಶನ್ ಸಮೇತ ಇದೆ ಇವು HDFC ಬ್ಯಾಂಕ್ದು. ಸೊ ಅದಕ್ಕೂ ರಿಜಿಸ್ಟರ್ ಅನ್ನೋದು ಮಾಡ್ಕೋಬೋದು. ತುಂಬ ಒಳ್ಳೆ ಒಂಥರ ಹೆಂಗೆ ಅಂತಂದರೆ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಪ್ರೊವೈಡ್ ಮಾಡ್ತಿದ್ದಾರೆ. ಆರಾಮಾಗಿ ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ನೀವು ಲೋನ್ಗೆ ಅನ್ನೋದಾದರೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಅನ್ನೋದಾದರೆ ಪ್ರೊವೈಡ್ ಮಾಡಿರ್ತೀನಿ, ಅದ್ರ ಮುಖಾಂತರ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಈ ಒಂದು ಸೈಟಲ್ಲಿ ನಿಮಗೆ ಸಾಲ ಸಿಗ್ತಿಲ್ಲ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಅನ್ನೋದಾದರೆ ಪ್ರೊವೈಡ್ ಮಾಡಿರ್ತೀನಿ, ಅದ್ರ ಮುಖಾಂತರ ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.